ನಮಸ್ತೆ ಫ್ರೆಂಡ್ಸ್, ಇವತ್ತಿದು ಲೈವ್ ಟ್ರೇಡಿಂಗ್ ಸಕ್ಸಸ್ಫುಲ್ಲಾಗಿ ರನ್ ಆಯಿತು. ಸೊ ಸ್ಟೂಡೆಂಟ್ಸ್ಗಳೆಲ್ಲ ಭಾಳ ಖುಷಿ, ಏಕೆಂದರೆ ಅವ್ರಿಗೆ ಪ್ರೀಮಿಯಂ ಗ್ರೂಪಲ್ಲಿ ನಾವು ಬೆಳಗ್ಗೆ ಲೈನ್ಸ್ಗಳನ್ನೆಲ್ಲ ಪ್ರೊವೈಡ್ ಮಾಡಿದ್ವಿ. ಸೊ ಆ ಲೈನ್ಸ್ನೆಲ್ಲ ಪ್ಲಾಟ್ ಮಾಡ್ಕೊಂಡು ನಮ್ಮೊಟ್ಟಿಗೆ ಲೈವ್ ಸೆಕ್ಷನ್ ಕೂತಿದ್ದ ತಕ್ಷಣ ಇವತ್ತು ಫುಲ್ ಡೇ, ಮಾರ್ನಿಂಗು ಆ್ಯಸ್ ವೆಲ್ ಆಸ್ ಆಫ್ಟರ್ನೂನ್ 2 ದಿವಸನೂ ಫುಲ್ ಆ್ಯಂಡ್ ಫುಲ್ಲು ಪ್ರಾಫಿಟಿನ ಸುರಿ ಮಳೆ ನೋಡಿ. ಪ್ರಾಫಿಟ್ ಎಲ್ಲರೂ 6,000, 8,000, 10,000, 3,000 ನೋಡಿ, ಎಲ್ಲರೂ ಪ್ರಾಫಿಟೇ ಮಾಡಿದ್ದು. 300 ರೂಪಾಯಿಂದ ಹಿಡಿದು ಎಲ್ಲರೂ ಪ್ರಾಫಿಟೇ ಮಾಡಿದ್ದು. ಸೊ ನೀವು ಇಲ್ಲಿ ನೋಡ್ಬೋದು. ಮತ್ತು ಸ್ಕ್ರೀನ್ಶಾಟ್ಸ್ಗಳನ್ನು ನಿಮ್ಮ ಗ್ರೂಪ್ಗೆ ಹಾಕಿತ್ತು, ಟೆಲಿಗ್ರಾಮ್ ಗ್ರೂಪಲ್ಲೂ ಇದೆ, ಜನರಲ್ ಗ್ರೂಪಲ್ಲಿ ನೀವು ಅಬ್ಸರ್ವ್ ಮಾಡಿ. ಸೊ ಎಲ್ಲರೂ ಒಳ್ಳೆ ಇನ್ಕಮ್ ಮಾಡಿದರು. ಯಾಕೆ ಅಂತ ಹೇಳಿ ನಮ್ಮ ಸೆಟಪ್ ಅಷ್ಟು ಸುಲಭ ಇದೆ. ಆಪ್ಷನ್ ಬೈಯರ್ಸ್ ಕೈಯಲ್ಲಿ ದುಡ್ಡು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ, ಬಟ್ ನಾವು ಆಪ್ಷನ್ ಬೈಯರ್ಸೇ ದುಡ್ಡು ಮಾಡಿದ್ದು. ನಾವು ಎಕ್ಸಾಕ್ಟ್ಲಿ ನಮಗೆ ಈ ಝೋನ್ ಬಂದಾಗ 106ಗೆ ನಾವು ಬೈ ಮಾಡಿದ್ದು. ಸೊ 106ಗೆ ನಾವು ಬೈ ಮಾಡಿದ ನಂತರ 106ಗೆ ಬೈ ಮಾಡಿದ ನಂತರ ನಾವು 20 ಪಾಯಿಂಟ್ಸ್ ಎಕ್ಸಾಕ್ಟ್ಲಿ 130ಗೆ ಎಕ್ಸಿಟ್ ಆಗಿದ್ದೀವಿ. ಎಕ್ಸಿಟ್ ಆದ ನಂತರ ವೆಯ್ಟ್ ಮಾಡಿದ್ದು. ಮಧ್ಯಾಹ್ನದ ನಂತರ ಒಂದು ಟ್ರೇಡ್ ಸಿಕ್ಕಿದೆ, ಅದು ಸಹ ಪ್ರಾಫಿಟಬಲ್ ಆಗಿತ್ತು. 10 ಪಾಯಿಂಟ್ಸ್ ನಮಗೆ ಇಲ್ಲಿಂದ ಇಲ್ಲಿವರೆಗೆ ಈಸಿಯಾಗಿ ಸಿಕ್ಕಿದೆ. ಸೊ ಟೋಟಲ್ 30 ಪಾಯಿಂಟ್ಸ್ ನಾವು ಕ್ಯಾಪ್ಚರ್ ಮಾಡಿದ್ದೀವಿ. ಅದು ಇದರಲ್ಲಿರುವಂಥ ಕೋರ್ಸಲ್ಲಿರುವಂತಹ ಸ್ಟ್ರೆಂತ್. ಸೊ ನಾವು ಅವರೊಟ್ಟಿಗೆ ಕೂತ್ಕೊಂಡು ಟ್ರೇಡ್ ಮಾಡಿದ್ದೀವಿ, ಸೊ ದಟ್ ಅವರಿಗೆ ಕಾನ್ಫಿಡೆಂಟ್ ಬಿಲ್ಡ್ ಆಗಲಿ ಅಂತೇಳಿ. ಸೊ ನಮ್ಮದು ಸಹ ಸ್ಕ್ರೀನನ್ನು ನೋಡ್ಬೋದು ನೀವು. ಸೊ ಅದರಲ್ಲೂ ಸಹ ನಾವು ಪ್ರಾಫಿಟ್ ಮಾಡಿದ್ವಿ 2020 ಪಾಯಿಂಟ್ಸ್. ಅಂದರೆ ಎಲ್ಲ ಟ್ರೇಡು ಅಲ್ಲ ಫ್ರೆಂಡ್ಸ್, ಕೆಲವು ಸೆಲೆಕ್ಟೆಡ್ ಟ್ರೇಡ್ಸ್ಗಳನ್ನು ನಾವು ಅವರೊಟ್ಟಿಗೆ ಮಾಡಿ ಅವ್ರಿಗೂ ಕಾನ್ಫಿಡೆಂಟ್ ಬಿಲ್ಡ್ ಮಾಡೋದೇ ನಮಗೆ ಮೇನ್ ಉದ್ದೇಶ. ನಾವು ಇನ್ಕಮ್ ಮಾಡೋದಲ್ಲ. ನಾವು ಕೂತ್ಬೇಕಾದ್ರೆ ಯಾವ ಮೂಲೆಯಲ್ಲಿ ಕೂತ್ಕೊಳ್ಬೇಕಾದ್ರೆ ನಾವು ಟ್ರೇಡ್ ಮಾಡಿ ವಿನ್ ಆಗ್ತೀವಿ, ಅದು ಬೇರೆ ಪ್ರಶ್ನೆ. ನಮ್ಮನ್ನು ನಂಬಿ ಬಂದಂಥವ್ರನ್ನು ದಡ ಮೂಡಿಸೋದಿತ್ತಲ್ಲ, ಅದು ಭಾಳ ಮುಖ್ಯ. ಆ ಕೆಲಸ ಮಾಡ್ತಾಯಿದ್ದೀವಿ. ಅವರಲ್ಲೊಂದು ಕಾನ್ಫಿಡೆಂಟ್ ಬಿಲ್ಡ್ ಮಾಡ್ತಾ ಅವರನ್ನು ಕರ್ಕೊಂಡು ಹೋಗುವಂಥ ಕೆಲಸ ಮಾಡ್ತಾಯಿದ್ದೀವಿ. ಸೊ ನಮ್ಮ ಕೋರ್ಸ್ ಇಸ್ ಲೈಕ್ ಎ ರ್ಯಾಪಿಡ್ ಫೈರ್ ಮೂವ್ ಆಗ್ತಾಯಿದೆ. ಸೊ ಎಲ್ಲರೂ ಇಷ್ಟಪಟ್ಟು ತಗೊಳ್ತಾ ಇರುವಂಥ ಕೋರ್ಸು. ಸೊ ನೀವು ಆಪ್ಷನ್ ಬೈಯಿಂಗಲ್ಲಿ ಇನ್ನೂ ಇನ್ಕಮ್ ಮಾಡೋಕ್ಕಾಗಲಿಲ್ಲ ಅಂತಾದರೆ ಬನ್ನಿ, ನಮ್ಮ ಈ ಒಂದು ಪ್ರಾಪರ್ ಸೆಟಪ್ಪನ್ನು ನೀವು ಬೈ ಮಾಡಿ. ಸೊ ದಟ್ ನಿಮಗೂ ಸಹ ಒಳ್ಳೆ ರೀತಿಯಲ್ಲಿ ಪ್ರಾಫಿಟ್ ಆಗುತ್ತೆ, ನೀವು ಸಕ್ಸಸ್ಫುಲ್ ಟ್ರೇಡರ್ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಲೈವ್ ಬರ್ತಾಯಿದೆ, ಲೈವ್ ನೋಡಿ. ಲೈವಲ್ಲಿ ನಿಮಗೆ ಏನೆಲ್ಲ ಆಯ್ತು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಸೊ ನಾನು ಎಂಟ್ರಿ ಮಾಡಿರ್ತೇನೆ. ಬೈ ಸ್ಟಾಪ್ ಲಾಸ್ ಆರ್ಡರ್ 106 2 ಲಾಟ್. ನೋಡಿ, ನನ್ನ ಆರ್ಡರ್ ಕಾಣ್ತಿದೆ ನಿಮಗೆ. 106ಗೆ ನಾನು ಬೈ ಆರ್ಡ್ರು ಹಾಕಿಟ್ಟಿದ್ದೀನಿ. ಬರದೇ ಹೋದರೆ ಏನೂ ಮಾಡಲಿಕ್ಕಾಗಲ್ಲ. ಬರಬೇಕಿತ್ತು, ಬರುತ್ತೆ, ನೋಡೋಣ. 106 ತಗೊಳ್ತಿದ್ದಂಗೆ 96 ನಂದು ಸ್ಟಾಪ್ ಲಾಸ್. 96 ಅಂತ ಹೇಳಿದಾಗ ಇಲ್ಲಿವರೆಗೆ ಬರುತ್ತೆ. ಒನ್ಸ್ ಅದು ಲೈನ್ ಮೇಲೇ ವಿತ್ ಸ್ಟ್ಯಾಂಡ್ ಆಯ್ತು ಅಂತ ಹೇಳಿದ್ರೆ ನಾನು ಸ್ಟಾಪ್ ಲಾಸನ್ನು 105 ತರ್ತೇನೆ. 10 ಗಂಟೆ ಕ್ಯಾಂಡಲ್ದು ಲೋಗೆ. ಆಮೇಲಿಂದ ಅದು ಮೇಲೆ ಹೋಗ್ತಿದ್ದಂಗೆ ಕೂತ್ಕೊಳ್ತೇನೆ, ನೋಡೋಣ. ಎಸ್ ಸರ್, ನೀವು ಹಾಕಿಟ್ಟಿದ್ದೀರಿ. ವೆರಿ ಗುಡ್ ಸರ್. ಓಕೆ ಸರ್. ನೋಡಿ, ನಾವು ಸ್ಟಾಪ್ ಲಾಸ್ ಕೊಡೋದಕ್ಕೆ ನಾವು ಒಂಥರ ಯೋದ್ರ ಥರ ಇರಬೇಕು. ಕರೆಕ್ಟ್ ರೀಸನಿಂಗಲ್ಲಿ ಸ್ಟಾಪ್ ಲಾಸ್ ಕೊಡೋಣ. ಬರ್ದೇನೆ ಅವನು ಹೋದರೆ ನಮ್ದಲ್ಲ. ಈಗ ಇಲ್ಲಿ ನೋಡಿ, ಇದು ಇಲ್ಲಿವರೆಗೆ ಬಂದಾಗ ನಾವು ತಗೊಳ್ಳೋಣ ಅಂತ ಹೇಳಿ ಅದಕ್ಕೆ 144 ಅಲ್ಲ, ಅವ್ನು ಬಂದರೆ ಇಲ್ಲಿದ್ದು ಬಾಡಿವರೆಗೆ ಬರಬೇಕು. ಬಾಡಿ ಅಂತ ಹೇಳಿದಾಗ ಓಪನಿಂಗ್ 140ವರೆಗೆ ತಿರ್ಗಾ ಬರ್ಬೋದು, ನೋಡೋಣ. ಒಂದು ವೇಳೆ 106 ಬರ್ದೇನೆ ಹೋದರೆ ನಾವು ಅಲ್ಲಿ ಹೋಗಿ ಕೂತ್ಕೊಳ್ಳೋಣ ಅಷ್ಟೆ. ಎಸ್, ಬರ್ತಾ ಇದ್ದಾನೆ. ಇಲ್ಲಿ ಈಗ ಇದನ್ನ ಮೇಲೆ ಹೋಗೋದಾದ್ರೂ ಇದನ್ನ ರೀಟೆಸ್ಟ್ ಮಾಡಿ ಹೋಗೋಣ ಅಂತ ಬರ್ತಾನೆ. ಇದರದ್ದು ಕ್ಲೋಸಿಂಗ್, ಸ್ಪಾಟ್ದು ಕ್ಲೋಸಿಂಗ್ 812 ವರೆಗೆ ಬಂದು ರೀಟೆಸ್ಟ್ ಮಾಡಿ ಹೋಗ್ಬೋದು. ಅವಾಗ ನಮ್ಮನ್ನ ತಗೊಳ್ತಾನೆ, ತಗೊಂಡಿದ್ದಾನೆ.
ಸೊ ವಿ ಆರ್ ಇನ್. ಎಸ್, ವಿ ಆರ್ ಇನ್. ಸೊ ಫಸ್ಟ್ ಕೆಲಸ ನಾವು ಮಾಡಬೇಕಾಗಿದೆ ಏನಂದರೆ ಸ್ಟಾಪ್ ಲಾಸ್ ಇಡಬೇಕು. ಸೊ ನಾವು ಸ್ಟಾಪ್ ಲಾಸ್ ಇಡೋಣ 96ಗೆ. ಸೊ ಸ್ಟಾಪ್ ಲಾಸ್ 96. 106 ತಗೊಂಡಿದ್ದು 96 ಅಂತ ಹೇಳಿದಾಗ ಅದು ಅರೌಂಡ್ ಇಲ್ಲಿವರೆಗೆ ಬರುತ್ತೆ. ಸೊ ಇಲ್ಲಿವರೆಗೆ ನಾವು ಕಾಯ್ಬೋದು. ಓಕೆ, ಅದಕ್ಕಿಂತ ಜಾಸ್ತಿ ನಾವು ಕೊಡೋದು ಬೇಡ. ಯಾಕಂದರೆ ಇದು ಅರ್ಧದವರೆಗೆ ಕೆಳಗೆ ಬಂದ ಅಂದರೆ ಮತ್ತೆ ಅದರಲ್ಲಿ ಅರ್ಥ ಇಲ್ಲ ನಾವು ಕಾಯೋದ್ರಲ್ಲಿ. ಸೊ ದಟ್ ನಾವು ಅದನ್ನು 96ಗೆ ನಾವು ಅದನ್ನು ಸ್ಟಾಪ್ ಲಾಸ್ ಅಂತ ಇಡೋಣ. ಸೊ 96ಗೆ ನಾನು ಸ್ಟಾಪ್ ಲಾಸ್ ಇಟ್ಟಿದ್ದೀನಿ, 106ಗೆ ಬೈ ಮಾಡಿದ್ದೀನಿ. ಸೊ ಐ ಆಮ್ ವೇಟಿಂಗ್ ಫಾರ್ 20 ಪಾಯಿಂಟ್ಸ್. 126 ಬರಬೇಕು. ಮೋರ್ ಓವರ್ ಇಲ್ಲಿವರೆಗೆ ಬರುತ್ತೆ. ಈ ಡೋಜ್ ಇದು ಲೋ. ಸೊ ಇಲ್ಲಿವರೆಗೆ ನಾನು ವೆಯ್ಟ್ ಮಾಡಬೇಕು. ಸಿಂಪಲ್. ಲೆಟ್ ಅಸ್ ಸಿ. ಈಗ ಪುಟ್ ಆಪ್ಷನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಪುಟ್ ಆಪ್ಷನ್ ನಾನು ಹೇಗಿದ್ರು ಇದನ್ನು ರೀಟೆಸ್ಟ್ ಮಾಡಲಿಕ್ಕಾದ್ರೂ ಇಲ್ಲಿ ಬರಬೇಕು. ಅವನು ಇಲ್ಲಿವರೆಗೆ ಇಳಿಬೇಕಾದ್ರೆ ನಮ್ದಲ್ಲಿ ಪಾಯಿಂಟ್ ಬಂದೋಗಿರುತ್ತೆ ಅಂತ ನಮ್ಮ ಲೆಕ್ಕಾಚಾರ. ಓಕೆ ಶರಣ್ ಸರ್, ನಿಮ್ಮದು ಸ್ಟಾಪ್ ಲಾಸ್ ಇಟ್ಟಿದ್ದೀರಿ 95 ಇಟ್ಟಿದ್ದೀರಿ. ಓಕೆ ಸರ್, ಗುಡ್ ಸರ್. ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ಮಾರ್ಕೆಟ್ ಇದು, ಎಲ್ಲರದು ಮಾರ್ಕೆಟ್, ಎಲ್ಲರ ಅಪ್ಪ ಇದು. ಯಾರು ಹೇಳಿದ್ದು ಕೇಳಲ್ಲ, ಅವನಿಗೆ ಏನು ತೋಚುತ್ತೋ ಅದನ್ನು ಮಾಡ್ತಾನೆ. ಈಗ ಹೇಗೇನು ನಾನು ನಿಮಗೆಲ್ಲ ಹೇಳ್ತಿದ್ದೀನಿ, ಯಾರಾದರೂ 10 ಪಾಯಿಂಟ್ಸ್ ಇರೋರೆಲ್ಲ ಆದರೆ ಈಗ 106 ತಗೊಂಡವರು 116 ಬಂದಾಗ ಬಿಟ್ಬಿಡಿ. ಇಫ್ ಯು ಆರ್ ಫಿಯರ್ಫುಲ್, ಇಲ್ಲ ಸಾಕು ಹಂಗೆಲ್ಲ ಅನ್ಸಿದ್ರೆ ನೀವು ಬಿಟ್ಬಿಡಿ, ಅದು ನಿಮಗೆ ಬಿಟ್ಟಿದ್ದು. ಬಟ್ ನಾನು 126ವರೆಗೆ ವೆಯ್ಟ್ ಮಾಡ್ತೀನಿ. ಓಕೆ ಜೀವನ್, 106 ಇದ್ದೀರಿ. ಓಕೆ, ಬಾಡಿ 812 ಸ್ಪಾಟಲ್ಲಿ 812. ಇದು 811ವರೆಗೆ ಬಂದು ಈಗ ಸ್ವಲ್ಪ ತಲೆ ಎತ್ತಾ ಇದ್ದಾನೆ. ಸೊ ದಟ್ ತಲೆ ಫುಲ್ ಗ್ರೀನ್ ಆಯ್ತಂತಾದರೆ ನಮಗಿನ್ನೂ ಖುಷಿ. ಸೊ ತಲೆ ಗ್ರೀನ್ ಆಗಲಿ. ಅಂದರೆ ಓಪನಿಂಗ್ 25 ಇದೆ, 2475 ಅದನ್ನು ಕನ್ವರ್ಟ್ ಆಗಲಿ. ನಮಗಿರೋದು ಒಂದೇ ಒಂದು ಹರ್ಡಲ್ ಅಂದರೆ ಇವತ್ತಿನ ಪ್ರೆಸೆಂಟ್ ಡೇ ಓಪನಿಂಗ್ 831. ಇದೊಂದು ನಮಗೊಂದು ಹರ್ಡಲ್ ಕಾಣುತ್ತೆ. ಅದೊಂದು ಬ್ರೇಕ್ ಆಯ್ತು ಅಂತ ಹೇಳಿದ್ರೆ ಸ್ವಲ್ಪ ಇನ್ನೂ ಖುಷಿ. ಇಲ್ಲಿ ಓಪನಿಂಗ್ ಇಷ್ಟು ಕೆಳಗಿದೆ, 9 ಕಾಲ್. ಇದರಲ್ಲಿ ಓಪನಿಂಗ್ 825. ನೋಡಿ 15 ಹತ್ತತ್ರ ಯಾರೆಲ್ಲ 10 ಪಾಯಿಂಟ್ಸ್ ಗೆದ್ದಿರೋ ಅವರು ನಿಮ್ಮ ಆರ್ಡ್ರನ್ನು ಎಕ್ಸಿಟ್ ಮಾಡ್ಕೊಬೋದು. $115ವರೆಗೆ ಬಂದಿತ್ತು. ನಾನು 116 ದಾಟಿದ ಮೇಲಿಂದ ನನ್ನ ಸ್ಟಾಪ್ ಲಾಸ್ ಅನ್ನು 105ಗೆ ತಂದಿಡ್ತೇನೆ.
ಅದಾದ ನಂತರ ಅದು ಬರಬಾರ್ದು ಈ ಕಡೆ. ಹಂಡ್ರೆಡ್ ಆ್ಯಂಡ್ 16 ದಾಟಬೇಕು. ಈಗ ಇನ್ನು 115 ನೋಡಿ, ಪುಟ್ ಆಪ್ಷನ್ ಟಚ್ ಆಗಿದೆ 144. ಅದು ಇದ್ರದ್ದು ಓಪನಿಂಗ್ ವರೆಗೆ ಬರಬೇಕಂತ ನಮ್ಮ ಲೆಕ್ಕಾಚಾರ. ಓಪನಿಂಗ್ ಇಸ್ 140. ಇಲ್ಲಿವರೆಗೆ ಬರಬೇಕು, ಬರಲಿ. ನಮ್ದು 116 ಹತ್ತತ್ರ ಬರ್ತಾ ಇದೆ. 11580. ಓಕೆ, 116 ಬಂತು. ಸೊ ನಾನೀಗ ಸ್ಟಾಪ್ ಲಾಸ್ ಅನ್ನು ಎಡಿಟ್ ಮಾಡ್ತೇನೆ. ಎಡಿಟ್ ಮಾಡಿ ಇದರದ್ದು 10-15 ಲೋ 103ಗೆ ಇಡ್ತೀನಿ. ಹೋದ್ರೆ 3 ಪಾಯಿಂಟ್. ಓಕೆ, ಸೊ ಈಗ ನನ್ನ ಸ್ಟಾಪ್ ಲಾಸ್ 103ಗೆ ಬಂತು ನೋಡಿ, ಇಲ್ಲಿಂದ ಇಲ್ಲಿಗೆ ಬಂತು. ಯಾಕೆಂದ್ರೆ 10 ಪಾಯಿಂಟ್ ಬಂದ ಮೇಲಿಂದ ನಾವು ಕಾಯ್ತಿರೋದು 20 ಪಾಯಿಂಟ್ಗಾಗಿದ್ರಿಂದ ನಮ್ಗೆ ತಿರ್ಗಾ ಅದು ವಾಪಸ್ ಬರಬಾರ್ದು. ಅದು ತಕೊಂಡು ಹೊರಟ ಮೇಲೆ ಹೋಗ್ತಿರ್ಬೇಕು ಸೀದಾ. ಅದು ಬಿಟ್ಬಿಟ್ಟು ರಿವರ್ಸ್ ಬರ್ತೀನಿ. ಕಿಶೋರ್ ಸರ್, ಅರ್ಥ ಆಗಲಿಲ್ಲ. ಎಕ್ಸಿಟ್ ಆದ್ರ 11690ಗೆ? ಓಕೆ, ಅದು ನಂಗೆ ಅರ್ಥ ಆಗಲಿಲ್ಲ. 11690 ಬಂತು. ನಮ್ದಲ್ಲಿ 116 ಕರೆಕ್ಟ್ ಬಂತು. ಫಸ್ಟ್ ಅಬ್ಬಾ, ಕಿಶೋರ್ ಸರ್ ಲೈವ್ ಕಮೆಂಟ್ರಿ ಕೊಟ್ಟಿದ್ರ? ಓಕೆ ಸರ್, ಸರ್ ಬಿಡಿ ಸರ್, ಅದನ್ನ ಯಾಕೆ ಸರ್ ಟೆನ್ಷನ್ ತಗೊಳ್ತೀರಿ? ನಾವು ಉಡುಪಿ ಮಂಗಳೂರಲ್ಲಿದ್ದೀವಿ, ನೀವು ಅಲ್ಲಿದ್ದೀರಿ, ಸ್ವಲ್ಪ ಆಚೆ ಈಚೆ ಆಗುತ್ತೆ. ಬಟ್ ಅಕಾರ್ಡಿಂಗ್ ಟು ಚಾರ್ಟ್ ಅಲ್ಲಿ 1-2 ರೂಪಾಯಿ ಹೆಚ್ಚು ಕಮ್ಮಿಗಳು ಇದ್ದೇ ಇರುತ್ತೆ ಸರ್. ನೀವು ಪರ್ಫೆಕ್ಷನ್ ಅದನ್ನ ಎಕ್ಸ್ಪೆಕ್ಟ್ ಮಾಡಬೇಡಿ ದಯವಿಟ್ಟು. ಓಕೆ, ಎಲ್ಲ ಎಕ್ಸಿಟ್ ಆದ್ರಲ್ಲ, ಹೋಲ್ಡ್ ಮಾಡಬೇಡಿ. ನೋಡಿ 130 ರಿವರ್ಸ್ ಆಗ್ತಿದೆ. ನೀವೇ ಯಾರೆಲ್ಲ ಟ್ರೇಡ್ ಎಕ್ಸಿಕ್ಯೂಟ್ ಮಾಡಿ ಎಕ್ಸಿಟ್ ಆಗಿದ್ದೀರೋ ಅವರೆಲ್ಲ ಸ್ಕ್ರೀನ್ ಶಾಟ್ ಕಳಿಸಿ. ನಾನು ಜಸ್ಟ್ ಒಂದು ಬ್ರೇಕ್ ತಗೊಂಡು ವಾಶ್ರೂಮ್ ಹೋಗಿ ಬರ್ತೇನೆ. ಜಸ್ಟ್ ಎ ಮಿನಿಟ್, ಜಸ್ಟ್ 5 ಮಿನಿಟ್ಸ್ ಅಲ್ಲಿ ಬ್ಯಾಕ್ ಇರ್ತೀನಿ.
Yes friends, I am back. So screenshot. ಯಾಕೆ ಯಾರು ಕಳಿಸಿಲ್ಲ ಸ್ಕ್ರೀನ್ಶಾಟ್? ಸತೀಶ್ ತಿರ್ಗಾ ಮಾಡಿದ್ರ ಭಯಂಕರ ಮಾಡ್ರೆ. 300 quantity bought at 106, 150 quantity sold at 116, remaining quantity sold at 126. ಸೂಪರ್ ಮ್ಯಾನೇಜ್ಮೆಂಟ್ ಮೇಡಮ್, ಈ ರೀತಿ ಮ್ಯಾನೇಜ್ ಮಾಡಬೇಕು. ಗುಡ್ 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 ಗುಡ್, ಸೂಪರ್ ಮ್ಯಾನೇಜ್ಮೆಂಟ್, ಗುಡ್ ಗುಡ್. ಅಂದರೆ ನೋಡಿ ಅವಾಗ ಏನಾಯಿತು, ಲಾಸ್ ತುಂಬ ಕಮ್ಮಿ ಆಗುತ್ತೆ. ಓಕೆ, ಈಗ ಅದ್ರಲ್ಲಿ ಏನಾಯ್ತು, ಅವ್ರಿಗೆ ನೋಡಿ 300 ಕ್ವಾಂಟಿಟೀಸ್ ತಗೊಂಡು ಅದ್ರದ್ದು 50% ರಿಟರ್ನ್ ಮಾಡಿದ್ರಂತಾದ್ರೆ ಅವಾಗ ಆಟೋಮೆಟಿಕ್ ಆಗಿ ಅವ್ರದ್ದು ಲಾಸ್ ತುಂಬ ಕಮ್ಮಿ ಆಗುತ್ತೆ. ಹೌದಾ? ಗುಡ್. ಎಸ್ ಜೀವನ್ ಸರ್. ಓಕೆ, ಸೊ 12 ಪಾಯಿಂಟ್ ಹಿಡಿದ್ರಾ? ಓಕೆ, ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್, ತಪ್ಪೇನಿಲ್ಲ. ನಾನು ನಿಮ್ಮನ್ನೇನು ಮಾತಾಡ್ಲಿಕ್ಕಿಲ್ಲ. It is according to your psychology. Slow and steady will be picking up. ಸರ್ ಎಲ್ಲ ಲೈನಲ್ಲಿ ಹಾಕೊಂಡ್ವಾ ಕೋಸ್ಟಲ್ ಟ್ರೇಡರಲ್ಲಿ ತಲೆಗೆ ಹೊಡೆದಂಗಿರ್ಬೇಕು ಎಲ್ಲರಿಗೂ ಸುತ್ತಿಗೆಯಲ್ಲಿ. ನನಗೆ ಶ್ರೀಧರ್ ಸರ್ದು ಬರಲಿಲ್ಲ. ಶ್ರೀಧರ್ ಸರ್ ಏನಾಯ್ತು ನೋಡಿ, ನನಗೆ ತುಂಬ ಜನ ಪಾಪ ಮಾಡಿದವರಲ್ಲಿ ಗಣೇಶು ಏನಾಯ್ತು, ಯಾಕೆ ಮಾಡಿಲ್ವಾ ನೋಡಿ. ಮತ್ತೆ ಎಕ್ಸಿಟ್ ಪಾಯಿಂಟ್ ನೋಡಿ ಸರ್, ಎಕ್ಸಿಟ್ ಪಾಯಿಂಟ್ ನೋಡಿ. ಎಕ್ಸಿಟ್ ಪಾಯಿಂಟ್ ಅಂತ ಹೇಳಿದ್ರೆ ಓಕೆ ಕಿಶೋರ್ ಸರ್. ಯಾಕೆ ಶ್ರೀಧರ್ ಸರ್ ಏನಾಯ್ತು? ಓಕೆ ಕಿಶೋರ್ ಸರ್ ಅಂದಿದ್ದು ಅವ್ರದಲ್ಲೂ ನಮ್ಮಲ್ಲಿ ಡಿಫ್ರೆನ್ಸ್ ಬಂದಾಗ ನಾನು ಎಕ್ಸಿಟ್ ಅಂದಾಗ ಅಲ್ಲಿ ವೇರಿಯೇಷನ್ ಬರ್ತಿತ್ತು ಅಂತ ಹೇಳ್ತಿದ್ದೀರಿ. ಓಕೆ ಸರ್, ಓಕೆ ಓಕೆ, ತೊಂದರೆ ಇಲ್ಲ. ನನಗೆ ಶ್ರೀಧರ್ ಸರ್ ಯಾಕೆ ಮಾಡಲಿಲ್ಲ, ರೀಸನ್ ಸರ್ ಎನಿ ಪರ್ಟಿಕ್ಯುಲರ್? ಅವಾಗಲೇ ವಾಶ್ರೂಮ್ ಹೋಗಿ ಬರೋಣ ಅಂತ ಹೋದ್ರ? ಸರ್ ನಾನು ಒಟ್ಟಿಗೆ ಇದ್ದು ನಿಮ್ಗೆ ಏನು ಸರ್ ಭಯ? ನನ್ನ ಮೇಲೆ ನಂಬಿಕೆ ಇಲ್ವಾ ಸರ್? ನನ್ನ ಮೇಲೆ ನಂಬಿಕೆ ಇಲ್ವಾ ಹೇಳಿ? ನೋಡಿ, ನಿಮ್ಮ ಭಯ ಬಿಡಿಸ್ಬೇಕಂತೇನೆ ಇಷ್ಟು ಪ್ರಯತ್ನ. ಈಗ ಎಲ್ಲರನ್ನೂ ಆಫೀಸಲ್ಲಿ ಕೂರಿಸಿ ಟ್ರೇಡ್ ಮಾಡ್ಸೋಣ ಅಂತೇನೆ ಇದ್ವಿ. ಅದಕ್ಕೆ ನೋಡಿ ಸೆಟಪ್ ಬೇಕಲ್ಲ ಸರ್, ಅದಕ್ಕೆ ನಾವು ಸುಲಭ ಅಲ್ಲ. ಯಾಕೆಂದ್ರೆ ಎಲ್ಲರಿಗೂ ಕರಿಬೇಕು, ಎಲ್ಲರಿಗೂ ಅವ್ರ ಲ್ಯಾಪ್ಟಾಪ್ ಇಡ್ಲಿಕ್ಕೆ ಜಾಗ ಬೇಕು, ಮತ್ತೆ ಪಾಪ ಎಲ್ಲರೂ ಒಂದೊಂದು ಊರದಿಂದ ಇದ್ದೀರಿ. ದಿವ್ಯಾ ಮೇಡಮ್ಗೂ ಭಯ, 2 ಪಾಯಿಂಟ್ ಅಲ್ಲಿ ಎಕ್ಸಿಟ್ ಆಗಿಬಿಟ್ಟೆ ಸರ್. ನೋಡಿ ನನಗೆ ಆಕ್ಚುಲಿ ಭಯ ಯಾವಾಗ ಬರುತ್ತೆ ಗೊತ್ತಾ, ಇದು 106ಕ್ಕೆ ತಕೊಂಡು ಒಂದು 5 ನಿಮಿಷ ಸಸ್ಟೈನ್ ಆಗುತ್ತಲ್ಲ ಅಲ್ಲಿವರೆಗೆ ಮಾತ್ರ ಭಯ. ಒಂದ್ಸದ್ 106ರಿಂದ ಸ್ವಲ್ಪ ಒಂದು 10 ಪಾಯಿಂಟ್ ಹೋಗ್ತಿದ್ದಂಗೆ ನಮ್ ಲಾಸ್ ತುಂಬಾ ಕಮ್ಮಿ, ಖಾಲಿ 3 ಪಾಯಿಂಟ್. ಕರೆಕ್ಟ್ ಅಲ್ವಾ? ಸರ್ ನಾವು ನಿಮ್ ತಪ್ಪು ಸರಿ ಹೇಳ್ತಿಲ್ಲ, ನೀವು ಒಂದು ಅರ್ಥ ಮಾಡ್ಕೊಳ್ಳಿ. ನೀವು ನನ್ನೊಟ್ಟಿಗೆ ಆಫೀಸಲ್ಲೇ ಇದ್ದೀರಿ ಅಂತ ತಿಳ್ಕೊಳ್ಳಿ ಸರ್. ಈಗ ನಾವು ನಿಮ್ಮನ್ನ ಪಕ್ಕದಲ್ಲೇ ಕೂರಿಸ್ಕೊಂಡು ಟ್ರೇಡಿಂಗ್ ಹೇಳ್ಕೊಡೋದಕ್ಕೆ ನನಗೇನು ಅಭ್ಯಂತರ ಇಲ್ಲ, ನಾನು ರೆಡಿ. ಆದ್ರೆ ಏನಾಗುತ್ತೆ ನೋಡಿ, ಒಬ್ಬೊಬ್ರು ಒಂದೊಂದ್ ಕಡೆ, ನೀವು ಕುಂದಾಪುರ, ಇನ್ನೊಬ್ರು ಬಾಗಲಕೋಟೆ, ಬಳ್ಳಾರಿ, ಬೆಂಗಳೂರು, ಪುತ್ತೂರು, ಮೈಸೂರು, ದಾವಣಗೆರೆ, ಶಿವಮೊಗ್ಗ, ಎಲ್ಲರನ್ನು ಒಟ್ಟು ಮಾಡೋದಕ್ಕಿರೋ ಒಂದೇ ಪ್ಲಾಟ್ಫಾರ್ಮ್ ಆನ್ಲೈನ್. ಸೊ ಗಣೇಶ್ ಅವ್ರು 8 ಪಾಯಿಂಟಿಗೆ ಎಕ್ಸಿಟ್ ಆದ್ರು. ಓಕೆ ಸರ್, ತೊಂದರೆ ಇಲ್ಲ. ಬೆಟರ್ ನಾವು ಪಾಸಿಟಿವ್ ಅಲ್ಲಿ ಇದ್ರೆ ಸಾಕು. ನೀವು ಸ್ಕ್ರೀನ್ಶಾಟ್ ಹಾಕಿಲ್ಲ ಅಂದಾಗ ನನಗೊಂದು ಡೌಟು, ಮೊದ್ಲೇನೋ ಮಾಡಿದಿರಿ ಎಡವಟ್ಟು ಅಂತ ಅಷ್ಟೇ. ಇಲ್ಲ ಅಂದ್ರೆ ಸ್ಕ್ರೀನ್ಶಾಟ್ ಹಾಕಿ. ನೋಡಿ, ನನಗೆ ನಿಮ್ಮ ಪ್ರಾಫಿಟ್ ಸ್ಕ್ರೀನ್ಶಾಟ್ಗಿಂತ ನಿಮ್ದು ಲಾಸ್ ಆದ್ರೆ ನನಗೆ ಸ್ಕ್ರೀನ್ಶಾಟ್ ಬೇಕು. ನಾನು ನೋಡ್ಬೇಕಾಗಿದ್ದು ನೀವೆಲ್ಲಿ ಏನು ತಪ್ಪು ಮಾಡ್ತಾ ಇದ್ದೀರಿ ಅಂತ. ಸೊ ನಾನು ನಿಮ್ ತಪ್ಪು ಹುಡ್ಕೋದಲ್ಲ, ನಿಮ್ಮನ್ನು ತಿದ್ದೋ ವ್ಯವಸ್ಥೆಗೋಸ್ಕರ ನಾನು ಕೇಳ್ತಾ ಇದ್ದೀನಿ ಅಷ್ಟೇ, ಅನ್ಯತಾ ಭಾವಿಸ್ಬೇಡಿ. ಸೊ ಏನಾಗುತ್ತೆ, ನಾವು ಒಂದೊಂದೇ
ಸ್ಟೆಪ್ ಒಬ್ಬೊಬ್ಬರದ್ದು ಸೈಕಾಲಜಿನ ಅರ್ಥ ಮಾಡ್ಕೊಳಕ್ಕಾಗತ್ತೆ. ಈಗ ಶ್ರೀಧರ್ ಸರ್ದು ಸೈಕಾಲಜಿಗೆ ಅವ್ರಿಗೆ ಫಿಯರ್, ಪಾಪ ಅವರು ಮೊದ್ಲಿನ ಅದ ಅನುಭವ, ಅದನ್ನು ಓವರ್ಕಮ್ ಮಾಡ್ಬೇಕಂದ್ರೆ ನೀವೇನ್ ಮಾಡ್ಬೇಕಂದ್ರೆ ಎಂಟ್ರಿ ತಕೊಂಡು ಮೊಬೈಲ್ ಅನ್ನು ಸೈಡಲ್ಲಿ ಇಟ್ಬಿಟ್ಟು ನಮ್ಮ ಮಾತನ್ನು ಕೇಳ್ತಾ ಕೂತ್ಕೊಂಡ್ಬಿಡ್ಬೇಕು. ನಂಗೆ ಗೊತ್ತು ಗಣೇಶರ್ ಮೊದ್ಲೇನೋ ಎಡವಟ್ ಮಾಡಿರ್ತೀರಿ, ಆ ಎಡವಟ್ಟನ್ನ ತೋರಿಸಬಾರ್ದು ಅಂತೇಳಿ ಸ್ಕ್ರೀನ್ ಶಾಟ್ ಅನ್ನ ಮರೆಮಾಚ್ತೀರಿ. ನಾನು ನೀವು ತಿರ್ಗಾ ಹೊಸ ತಪ್ಪು ಮಾಡಿ ನನ್ಗೆ ತಿದ್ಲಿಕ್ಕೆ ಹೊಸ ಅವಕಾಶಗಳು ಸಿಗುತ್ತೆ. ಮಾಡಿದ ತಪ್ಪನ್ನೇ ಮಾಡಕ್ ಹೋಗ್ಬೇಡಿ ಸರ್, ಅದು ಏನಾಗುತ್ತೆ ಅಂತ ಹೇಳಿ ನಮ್ಮನ್ನ ಮುಂದೋಗ್ಲಿಕ್ಕೆ ಬಿಡುದಿಲ್ಲ. ಓಕೆ ಮಂಜೆ ಸರ್, ವೆರಿ ಗುಡ್. ಓ, ಪೀನಲ್ಲೂ ಮಾಡಿದ್ದಾರೆ, ಸೀನಲ್ಲೂ ಮಾಡಿದ್ದಾರೆ, ವೆರಿ ಗುಡ್ ಬೆಂಗಳೂರು. ತೆಗ್ದು ಕಪಾಲಕ್ಕೆ ಬಾರಿಸ್ಬಿಡೋದು, ಆಮೇಲಿಂದ ಸಾರಿ ಸರ್ ಅಂದ್ರೆ ಆಗತ್ತಾ? ಆಗಲ್ಲ. ಸೊ ಕಪಾಲಕ್ಕೆ ಬಾರಿಸ್ಕೊಳಕ್ ಹೋಗ್ಲಿಗೂಬಾರ್ದು, ಕಪಾಲಕ್ಕೆ ಬಾರಿಸ್ಲಿಗೂಬಾರ್ದು. ಹಾ, ಶರಣ್ ಬಸವ ಸರ್ ಎಲ್ಲಿ? ನಾನು ರೂಲ್ಸ್ ಅಲ್ಲೇ ಇದ್ದೀನಿ ಅಂದ್ರಿ, ಎಲ್ಲಿ ಸರ್ ನಿಮ್ ಸ್ಕ್ರೀನ್ ಶಾಟ್? ರೀಸನ್ ಇಷ್ಟೇ, ನೀವು ನಡುವೆ ಹೇಳ್ತಾ ಇದ್ದಾಗ ಕೆಳಗಡೆ ಬರ್ತಾ ಇದ್ದಾನೆ ಕಾಸ್ಟ್ ಬೇಡ 3R114 ಇದ್ದಾಗ ಆರ್ ಪಾಯಿಂಟ್ ಆದ್ರೂ ಸಿಕ್ಕತ್ತಲ್ಲ, ಎಕ್ಸಿಟ್ ಆಗೋಣ ಅಂತ ಹೇಳ್ತೀನಿ, ಕೇಳಿಸ್ಕೊಂಡೆ, ಎಕ್ಸಿಟ್ ಆದ ಸರ್. ತೊಂದ್ರೆ ಇಲ್ಲ ಸರ್, ತೊಂದ್ರೆ ಇಲ್ಲ. ಆರ್ ಪಾಯಿಂಟ್ಗೆ ಎಕ್ಸಿಟ್ ಆಗಿದ್ದು ತೊಂದ್ರೆ ಇಲ್ಲ. ಈಗ ನನ್ಗೆ ಏನಾಗುತ್ತೆ ಅಂದ್ರೆ, ನಾನು ಎಲ್ಲರ ಮೈಂಡ್ ಸೆಟ್ ಅನ್ನು ಅರ್ಥ ಮಾಡ್ಕೊಬೇಕು. ಒಬ್ಬೊಬ್ರು ಒಂದೊಂದು ರೀತಿ ಇದ್ದಾರೆ, ಸೊ ಅವ್ರವ್ರಿಗೆ ಆಗುವ ರೀತಿಯಲ್ಲಿ ಮಾತಾಡ್ಲಿಕ್ಕೋಸ್ಕರ ತೊಂದರೆ ಇಲ್ಲ. ಈಗ 6 ಪಾಯಿಂಟ್ ಅಂದ್ರೆ 6 ಪಾಯಿಂಟ್ ಹಿಡ್ದಿದ್ರಲ್ಲ ಸರ್, ಗ್ರೇಟ್. ಓಕೆ, ಸೊ 315 ಅಂದ್ರೆ 6 ಪಾಯಿಂಟ್ ಹಿಡ್ದಿದ್ದೀರಿ. ಓಕೆ ಸರ್, ಒಂದೇ ಪೊಸಿಷನ್ ಇದೆ, ಬೇರೆ ಯಾವ ಪೊಸಿಷನ್ ಇಲ್ಲ ಮತ್ತೆಂತ? ಮೊದಲೇ ಇದ್ರಲ್ಲಿ ಲಾಸ್ ಮಾಡ್ಕೊಂಡಿದ್ರಾ? ಅದೀಗ ಆವರೇಜ್ ಆಗಿ ಬಂದಿದ್ದ ಗಣೇಶ್ ಸರ್? ಓಕೆ, ಸೊ ನಾಳೆಯಿಂದ ನಾನು ಹೇಳಿದ ಮೇಲಿಂದ ನಾನು ಸುಮ್ಮನೆ ಮೈಕ್ ಸ್ವಿಚ್ ಆಫ್ ಮಾಡಿ ಕೂತ್ಕೊಳ್ತೇನೆ. ಪಾಪ ನನ್ನಿಂದಾಗಿ ನಿಮ್ಗೆ ಭಯ ಆಗತ್ತೆ. ಸಾರಿ, ನಂದೇ ತಪ್ಪು ಅಕ್ಸೆಪ್ಟೆಡ್. ಇನ್ಮೇಲಿಂದ ಆ ರೀತಿ ಮಾಡೋದಿಲ್ಲ, ಓಕೆನಾ? ಶರಣ್ ಬಸವ ಸರ್ ನಿಮ್ದು ಸ್ಕ್ರೀನ್ ಶಾಟ್ ಹಾಕಿ ಸರ್, ಎಷ್ಟು ಬಂತು ಅಷ್ಟು ಬಂತು. ಗೌರಿ ಶಂಕರ್ ಸರ್ ಸಾರಿ, ಶರಣ್ ಬಸವ ಸರ್ ಸಾರಿ, ಗಣೇಶ್ ಸರ್ ಸಾರಿ, ಬೇಗ ಎಕ್ಸಿಟ್ ಮಾಡಂಗ್ ಮಾಡಿಬಿಟ್ಟೆ, ಸಾರಿ. ಗುರುಗಳೇ, ನೀವೇ ಭಯ ಪಟ್ರಿ, ಅದಕ್ಕೆ ನಾವು ಹೊರಗಡೆ ಬರ್ಬೇಕಾಯ್ತು ಅಷ್ಟೇ. ಓಕೆ ಸರ್, ಈಗ ನಾನೇ ಭಯ ಪಟ್ಟಿದ್ದು. ಓಕೆ, ರೈಟ್ ಸರ್, ಯು ಆರ್ ರೈಟ್. ಮಂಜುನಾಥ್ ಸರ್, 1 ಕ್ವಾಂಟಿಟಿ 106. ಇವರು ಆವ್ರೇಜಾ? ಯಾಕೆ ಸರ್, ಮೊದಲು ಮಾಡಿದ್ರಾ? ಇಲ್ಲ ನನ್ನ ಭಯದಿಂದ ಬಿಟ್ರಾ? ಈಗಷ್ಟೇ ನೀವು 20 ಪಾಯಿಂಟ್ ಹೇಳಿದವರು. ಓಕೆ, 106 ಯಾಕೆ ಅಂತ. ಓಕೆ ಗಣೇಶ್ ಅವ್ರಿಗೆ ಏನಾಯ್ತಂದ್ರೆ ನೋಡಿ, ಒಬ್ಬರಾದ್ರೂ ಕ್ವಶನ್ ಕೇಳೋದಲ್ಲ, ಖುಷಿ ಆಯ್ತು. ಇದು ಮಾರ್ಕೆಟ್ ಇಲ್ಲಿಂದ ಫಾಲ್ ಆಯ್ತು, ಜಸ್ಟ್ ಎ ಮಿನಿಟ್.
ಬೆಳಿಗ್ಗೆ ಇಲ್ಲಿಂದ ಹೋದಂಥ ಮಾರ್ಕೆಟು ಮೇಲ್ವರೆಗೆ ಹೋಗಿ ಮೇಲ್ಗಡೆವರೆಗೆ ಹೋಗಿ ಇಲ್ಲಿಂದ ಫಾಲ್ ಆಯಿತು. ಫಾಲ್ ಆದಾಗ ನಾವೇನು ಮಾಡಿದ್ವಿ, 10:15 ಕ್ಯಾಂಡಲ್ದು ಬ್ರೇಕ್ ಆಗ್ತಿದೆ ಅಂತ ಯೋಚನೆ ಮಾಡಿದ್ವಿ. ಅದು ಅಲ್ಲೇ ಬ್ರೇಕ್ ಆಗಿ ರೀಟೆಸ್ಟ್ ಆಗಿದ್ದಿದ್ರೆ, ಅಂದರೆ ಇಲ್ಲೇನಾರ ಬಂದು 805 ರೀಟೆಸ್ಟ್ ಮಾಡಿದರೆ ನಾವು ಡೌನ್ ಫಾಲ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಅದಕ್ಕೆ ನಾವು ಪುಟ್ ಆಪ್ಷನ್ ಅಲ್ಲಿ ನಾವು ಅದು 140 ಚಿಲ್ಡ್ರನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಕರೆಕ್ಟ್ ಅಲ್ವಾ? ಆದರೆ ಅದೇನು ಮಾಡ್ತು, ಇಲ್ಲಿ ಬರ್ದೆ ಸೀದಾ ಹೋಯ್ತು. ಸೀದಾ ಹೋಗಿ ಕ್ಲೋಸಿಂಗ್ ಕೊಟ್ಟಿದೆ ಇಲ್ಲಿ 10:15 ಕ್ಯಾಂಡಲಿನ ಒಳಗೆ ಝೋನಲ್ಲಿ ಕ್ಲೋಸಿಂಗ್ ಕೊಡ್ತು. ಸೊ ಆವಾಗ ನಮ್ಗೆ ಏನು ಕನ್ಫರ್ಮೇಶನ್ ಸಿಕ್ತು ಅಂತ ಹೇಳಿದ್ರೆ, ಇದನ್ನ ಈಗ ತೆಗಿತೀನಿ, ಡಿಲೀಟ್ ಮಾಡ್ತೀನಿ ಈ ಲೈನ್ಸ್ ಎಲ್ಲ. ಈಗ ಇದು 10:15 ಕ್ಯಾಂಡಲ್ದು ಬಾಡಿ. ಸೊ ಇಲ್ಲಿ ರೀಟೆಸ್ಟ್ ಮಾಡಕ್ ಬರಬೇಕಾದ್ರೆ, ಇಲ್ಲಿ ರೀಟೆಸ್ಟ್ ಮಾಡ್ಲಿಕ್ಕೆ ಬರಬೇಕಾದ್ರೆ ನಾವು ಇಲ್ಲಿ ತಗೊಳ್ಳೋಣ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇಲ್ಲಿ ಇತ್ತು. ಕರೆಕ್ಟಾ? ಸೊ ಅವಾಗ ನಾವೇನ್ ಮಾಡಿದ್ವಿ, ಇದು ಹೋದ್ರೆ ನೋಡಿ ರೀಟೆಸ್ಟ್ಗೆ ಇಲ್ಲಿವರೆಗೆ ಬಾಡಿವರೆಗೆ ಹೋಗುತ್ತೆ, 1 ಅವರ್ ಝೋನ್ ವರೆಗೂ ಹೋಗುತ್ತೆ. ಇಲ್ಲಿ ನಮ್ಗೆ ಇಲ್ಲಿ ಲೋ ಟಚ್ ಆಗಿ ಆಯ್ತು. ಲೋ ಟಚ್ ಆದ್ರೆ ಮೇಲ್ಗಡೆ ಟಚ್ ಆಗ್ಬೇಕು. ಸೊ ಟಚ್ ಆಗಿ ಕೆಳಗೆ ಬರಬೇಕು. ಸೊ ನಾವು ಅವಾಗ ಸಿ ಕಡೆಗೆ ಗಮನ ಕೊಟ್ವಿ. ಸಿ ಕರೆಕ್ಟ್ ಆಗಿ ನಮ್ಗೆ ನೋಡಿ ಬೆಳಿಗ್ಗೆ ಎಲ್ಲ ನಮ್ಗೆ ಏನಾಯ್ತು, ಅದು ಕರೆಕ್ಟ್ ಆಗಿ ಕೊಡ್ಲಿಲ್ಲ. ನೋಡಿ ಇಲ್ಲಿ ಬ್ರೇಕ್ಔಟ್ ಕೊಡ್ಲಿಲ್ಲ. ಕರೆಕ್ಟ್ ಅಲ್ವಾ? ಇಲ್ಲಿ ಬ್ರೇಕ್ಔಟ್ ಕೊಡ್ಲಿಲ್ಲ, ಏನು ಕೊಡದೆ ಹೋಗ್ತಾ ಬಂತು. ಆದ್ರೆ ಇಲ್ಲೇನಾಯ್ತು, 10:15 ಕ್ಯಾಂಡಲ್ದು ಲೋ ಬ್ರೇಕ್ ಆಗಿ ತಿರ್ಗಾ ಒಳಗೆ ಹೋಗಿ ಕ್ಲೋಸಿಂಗ್ ಕೊಟ್ಟಾಗ ಇದು ಪಿನ್ ಬಾರ್ ಕ್ಯಾಂಡಲ್ ಅಂತ ಹೇಳ್ತಾರೆ. ಕರೆಕ್ಟ್ ಅಲ್ವಾ? ಈ ಕ್ಯಾಂಡಲು ಪಿನ್ ಬಾರ್ ಕ್ಯಾಂಡಲ್. ಸೊ ನಮ್ಗೊಂದು ಕನ್ಫರ್ಮೇಶನ್ ಸಿಕ್ತು, ಓಕೆ ಪ್ರೆಷರ್ ಇದೆ, ರೈಟ್, ಕ್ಲೋಸಿಂಗು ಮೇಲ್ ಬಂದಿದೆ. ಈಗ ನಾವು ರಿಸ್ಕ್ ತಗೊಳಕ್ ಹೊರಟ್ವಿ. ಒಂದು. ಎರಡನೇ ಪಾಯಿಂಟ್, ಅದೇ ಟೈಮಲ್ಲಿ ಪುಟ್ ಆಪ್ಷನ್ ಏನಾಗಿದೆ, ಪುಟ್ ಆಪ್ಷನ್ ಇಲ್ಲಿಂದ ರಿಜೆಕ್ಷನ್ ತಗೊಳ್ತಿದೆ. ಇಲ್ಲಿಂದ ರಿಜೆಕ್ಷನ್ ತಗೊಳ್ತಿದೆ. ನಮ್ಮ ಮಿಡ್ ಲೈನ್ ಟ್ರೆಂಡ್ ಲೈನ್ದು ಅದು ಬಿಡಿ, ಅದು ಬೇರೆ ಕತೆ. ಈ ನಮ್ಮ ಮಿಡ್ ಲೈನ್ ಇತ್ತಲ್ಲ, ಬ್ಲ್ಯಾಕ್ ಲೈನ್ 169, ಅಲ್ಲಿಂದ ರಿಜೆಕ್ಷನ್ ತಗೊಂಡು ರಿವರ್ಸಲ್ ಬರ್ತಿದೆ. ಸೊ ನಮ್ಗೇನು ಕನ್ಫರ್ಮ್ ಇತ್ತು, ಇದು ಹೇಗಿದ್ರು ನಮ್ಗೆ ಇಲ್ಲಿ 144 ಟಚ್ ಆಗಬೇಕು, ಆದರೆ ಅಥವಾ 10:15 ಬಾಡಿ ಆದರೂ ಟಚ್ ಆಗಬೇಕು. ಸೊ ಇದೆರಡು ಟಚ್ ಆಗ್ಬೇಕಂತ ಹೇಳಿದ್ರೆ ಅದು ಇನ್ನೂ ಫಾಲ್ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರದ ಮೇಲೆ ನಾವು ಸಿ ನ ನೋಡಿದ್ವಿ. ಸಿ ನೋಡಿದಾಗ ನಮಗೆ ಇದು ಇಲ್ಲಿಂದ ಶುರು ಮಾಡಿದಾಗ 1 ಅವರ್ ಝೋನ್, 9:15 1 ಅವರ್ ಝೋನ್ ತಗೊಂಡ್ರೆ ಇಟ್ ವಾಸ್ ಇಯರ್. ಸೊ ಇಲ್ಲಿವರೆಗೆ ಬರಬೇಕು. ಸೊ ಇಲ್ಲಿವರೆಗೆ ಅಂದ್ರೂ 129 ಬರುತ್ತೆ. ನಾವು 16 ಅಲ್ಲಿ ತಗೊಂಡ್ರೆ 20 ಪಾಯಿಂಟ್ಸ್ ಇದೆ. ಇದೆಲ್ಲ ಲೆಕ್ಕಾಚಾರಗಳು ಆಯ್ತು. ಎಕ್ಸಾಕ್ಟ್ಲಿ ಅದು ರೀಟೆಸ್ಟು ಮಾಡ್ತು. ಸೊ 106ಗೆ ನಾವು ಬೈ ಮಾಡಿದ್ವಿ. ಒಂದು ವೇಳೆ ನಮ್ಮ ಲೆಕ್ಕಾಚಾರ ತಪ್ಪು ಅಂತ ಆಗಿದ್ದರೆ ನಾವು ಇದ್ರ ಕೆಳಗೆ ಅಂದ್ರೆ 96 ಕೆಳಗಡೆ ನಾವು ಬಿಟ್ಬಿಡ್ತೀವಿ. ಯಾಕೆ ಬಿಡ್ತೀವಿ? ಇದ್ರದ್ದು ಅರ್ಧ 81ರಿಂದ 106 ಅಂತ ಹೇಳಿದ್ರೆ 25 ಪಾಯಿಂಟ್. 25 ಪಾಯಿಂಟ್ ಅರ್ಧ 12.5 ಪಾಯಿಂಟ್. 12.5 ಪಾಯಿಂಟ್ ಅಂತ ಹೇಳಿದ್ರು ಕಮ್ಮಿ 95ವರೆಗೆ ಬರುತ್ತೆ. ಸೊ ನಾವು ಅದು ಅರ್ಧ ದಾಟ್ತಾ ಇದೆ ಅಂದ್ರೆ ನಾವು ಬಿಟ್ಬಿಡೋದು ಒಳ್ಳೇದು. ಕರೆಕ್ಟ್ ಅಲ್ವಾ? ಆ ಒಂದು